Welcome to the maths class, students. In the previous class we have seen the lessons, okay, in the first PUC, what the lessons are comes in the first PUC. Today in the class we are going to see the 12th lesson. The lesson is introduction of the 3D geometry. Okay, you have learned in the 10th standard. ಅಂದ್ರೆ ನೀವು 10ನೇ ತರಗತಿಯಲ್ಲಿ ಕಲಿತಿದ್ರಿ. ಏನು ಕಲಿತಿದ್ದೀರಾ ಅಂದ್ರೆ ರೇಖಾಗಣಿತ ಗೊತ್ತು ತಾನೆ. ಈ ಜಾಮೆಟ್ರಿ ಅಂದ್ರೆ ಏನಾಗ್ತದೆ, ರೇಖಾಗಣಿತದಲ್ಲಿ ಕಲಿತಿದ್ದೀರಾ. ಈ ತರ ನಮಗೆ ಇದು ಬರ್ತಿರುತ್ತೆ, ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಕರಿತೀರಾ, ಹೌದಾ? ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಆಮೇಲೆ ಇನ್ನೊಂದು ಇಲ್ಲಿ ಝೆಡ್ ಆಕ್ಸಿಸ್ ಅಂತ ಬರ್ತಿರುತ್ತೆ, ಹೌದಾ? ಸೊ ಈ ತರ ಒಂದು ಕೋಆರ್ಡಿನೇಟ್ ಆಕ್ಸಿಸ್ ಅಲ್ಲಿ ನೀವೇನು ನನಗೆ ಡೈರೆಕ್ಷನ್ಸ್ ಬಂದಿರ್ತಲ್ವಾ, ಆ ಡೈರೆಕ್ಷನ್ ನೀವು ಜಸ್ಟ್ ಅಂದ್ರೆ ಈ ತರ ಏನ್ ಕಲ್ತಿರ್ತೀರಾ, ಜಸ್ಟ್ ನೀವು ಓನ್ಲಿ 2 ಆಕ್ಸಿಸ್ ಅಲ್ಲಿ ಕಲ್ತಿದ್ದೀರಾ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಷ್ಟೇ ಕಲ್ತಿದ್ದೀರಾ. ಸೊ ಏನ್ ಮಾಡ್ತೀರಿ, ಫಸ್ಟ್ PUC ನಲ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ 3D ಡೈರೆಕ್ಷನ್ಸ್, ಓಕೆ, how it is plotting, how the lines are intersecting. Okay, in this lesson you are going to learn about the 3D geometry, how they are giving a mass allotment means for this lesson. Let us see here ಯಾವ ತರ ಮಾರ್ಕ್ಸ್ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಈ ಲೆಸನ್ ಗೆ ಅಂತ ನೋಡೋಣ. 12th lesson ಗೆ. So here in this lesson we are going to plot here 1 mark questions is 1 question, 2 mark questions is 1 question and 5 mark question is 1 question. So from this lesson you will get total 8 mark. ಎಷ್ಟು ಮಾರ್ಕ್ ಬರ್ತದೆ ನನಗೆ? 8 ಮಾರ್ಕ್ ಬರ್ತದೆ. ಅಂದ್ರೆ 1 ಮಾರ್ಕ್ ಇಂದು 1 ಕ್ವೆಶ್ಚನ್ ಬರುತ್ತೆ, 2 ಮಾರ್ಕ್ ಇಂದು 1 ಕ್ವೆಶ್ಚನ್, 5 ಮಾರ್ಕ್ ಇಂದು 1 ಕ್ವೆಶ್ಚನ್. ಇದರಲ್ಲಿ ಒಂದು ಡಿರೈವೇಷನ್ ಬರುತ್ತೆ, ಈ ಒಂದು ಪಾರ್ಟ್ ಅಲ್ಲಿ ಡಿರೈವೇಷನ್ ಬರುತ್ತೆ. ಅದನ್ನ ನೀವು ಚೆನ್ನಾಗಿ ಪರ್ಫೆಕ್ಟ್ ಆಗಿದ್ರೆ ಆ ಡಿರೈವೇಷನ್ ಪಕ್ಕ ನಿಮ್ಮ ಎಕ್ಸಾಮ್ ಗೆ ಬರುತ್ತೆ, ಹೌದಾ? Next we are going to see the 13th lesson. The 13th lesson is limits and derivatives. It is very new concept for the first PUC because ಇದರ ಬಗ್ಗೆ ಬೇಸಿಕ್ ನಿಮಗೆ 10th ಅಲ್ಲಿ ಕಲಿತಿರಲ್ಲ. ಸೊ ನಿಮಗೆ ನ್ಯೂ ಅಂತ ಅನಿಸ್ತಿರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗಿ ಫೀಲ್ ಆಗ್ತಿದೆ. ಆದ್ರೆ ನೀವು ಚೆನ್ನಾಗಿ ಕಲಿತ್ರೆ ನಿಮ್ಗೆ 12th ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಇದ್ರದ್ದು ಎಕ್ಸ್ಟೆಂಡ್ ಪಾರ್ಟ್ ಬರುತ್ತೆ, ಅರ್ಥ ಆಯ್ತಾ? ಆಮೇಲೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಲೆಸನ್ ಫಾರ್ ದ CET. ಓಕೆನಾ? ಇಂಪಾರ್ಟೆಂಟ್ ಲೆಸನ್ ಇದೆ. ಇದ್ರ ಒಳಗೆ ಈ ಲೆಸನ್ ಒಳಗೆ ಡಿರೈವೇಷನ್ಸ್ ಬರುತ್ತೆ. ಡಿರೈವೇಷನ್ಸ್ ನೀವು ಪರ್ಫೆಕ್ಟ್ ಆಗಬೇಕು, ಎಕ್ಸಾಮ್ ಗೆ ಕೂಡ ಅದು ಕಂಪಲ್ಸರಿ ಬರುತ್ತೆ. So let us look here how they are giving marks allotment for this lesson. Look at here for 13th lesson. One more thing, in this lesson they are going to pick up the all the possible questions like 1 mark, 2 mark, 3 mark and 5 mark. Okay, that two questions from this lesson. Look at here. So we get the 1 mark questions will be 1 question, 3 mark questions is 2 questions and 5 mark questions will be 2 questions. Total you get the 17 mark. Okay, sometimes they may be ask you 2 mark questions also instead of asking the 3 mark. Okay, they may change us, but you have to thorough with this lesson. Okay, and if you thorough with this lesson you will get the because it carries the more marks, means you have to thorough with this lesson. Okay, and look at the next 14th lesson. The 14th lesson is mathematical reasoning. See, this is also you learn in the 10th standard some basic funda. Okay, in the first PUC you are going to learn some extent part. And one more thing, this lesson is very important. Why? Because if you after completing PUC, Indian PUC ಆದ ತಕ್ಷಣ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಅಟೆಂಡ್ ಮಾಡ್ತೀನಿ ಅಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಅರೈಸ್ ಫ್ರಮ್ ದಿಸ್ ಲೆಸನ್, ಹೌದಾ? ತುಂಬಾ ಒಂದು ಏನಂತಾರೆ, ತುಂಬಾ ಕ್ವಶನ್ಸ್ ಈ ಲೆಸನ್ ಇಂದ ನಿಮಗೆ ಬರ್ತಿರುತ್ತೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಅದಕ್ಕೆ ಈ ಲೆಸನ್ ತುಂಬಾ ಇಂಪಾರ್ಟೆಂಟ್. ಯಾವ ತರ ಅವರು ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿದ್ದಾರೆ ಈ ಲೆಸನ್ ಗೆ ಅಂತಂದ್ರೆ, ಸೊ 1 ಮಾರ್ಕ್ ಕ್ವಶನ್ ಇಸ್ 1 ಕ್ವಶನ್, 2 ಮಾರ್ಕ್ ಕ್ವಶನ್ ಇಸ್ 1 ಕ್ವಶನ್ and 3 mark question is 1 question. Total you get the 6 mark. Okay, so 6 mark ಏನು ಬರುತ್ತೆ ನನಗೆ ಈ ಲೆಸನ್ ಇಂದ ಬರುತ್ತೆ, ಇಲ್ಲಿ 17. ಓಕೆನಾ? ಇದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಬಟ್ ಇದ್ರೊಳಗಡೆ ಸ್ವಲ್ಪ ನೀವು ಲಾಜಿಕ್ ನ ಅರ್ಥ ಮಾಡ್ಕೊಂಡು ಇದ್ರಷ್ಟು ಈಸಿ ಯಾವುದೂ ಇಲ್ಲ. ಈ ಜಸ್ಟ್ ನೀವು ಥಿಯರಿ ಕ್ಲಾಸ್ ಅಲ್ಲಿ ಜಸ್ಟ್ ಕಾನ್ಸಂಟ್ರೇಷನ್ ಕೊಟ್ಟು ಲೆಸನ್ ಅನ್ನ ಕೇಳಿದ್ರೆ, ಇವನ್ ನೀವು ನೋಟ್ಸ್ ನ ಜಸ್ಟ್ ನೋಟ್ಸ್ ನೀವು ಟಚ್ ಮಾಡೋದೇ ಬೇಡ, ಬಟ್ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು. ಇದರಲ್ಲಿ ಯಾವ ಡಿರೈವೇಷನ್ಸ್ ಬರಲ್ಲ, ಏನಿಲ್ಲ, ಜಸ್ಟ್ ಲಾಜಿಕ್ ಇರುತ್ತೆ. ಆ ಲಾಜಿಕ್ ನೀವು ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡಬಹುದು
ಅದೇ ಕೂಡ ನಿಮಗೆ ಇಂಪಾರ್ಟೆಂಟ್ ಕೂಡ ಲೆಸನ್ ಇದೆ. ಓಕೆನಾ? ನೆಕ್ಸ್ಟ್ ವಿಲ್ ಸಿ ದ 15th ಲೆಸನ್. ದ 15th ಲೆಸನ್ ಇಸ್ ಸ್ಟಾಟಿಸ್ಟಿಕ್ಸ್. ಸ್ಟಾಟಿಸ್ಟಿಕ್ಸ್ ಏನಪ್ಪಾ ಈ ಲೆಸನ್ ಅಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಬೇಸಿಕ್ ಕಲ್ತಿದ್ರ. Look at here, all the what are the lessons are there in this lesson. You already learned some previous funda. Okay, so previous concept ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಜಸ್ಟ್ ಫಸ್ಟ್ PUT ಅಲ್ಲಿ ಏನಂದ್ರೆ ಎಕ್ಸ್ಟೆಂಡ್ ಪಾರ್ಟ್ ಇರುತ್ತೆ. ಹಾಗೆ 10th ಅಲ್ಲಿ ಸ್ವಲ್ಪ ಗೊತ್ತಿರಬೇಕು ಅದ್ರ ಬಗ್ಗೆ. ಬೇಸಿಕ್ ಗೊತ್ತಿದ್ರೆ ನಿಮ್ಗೆ ಅಷ್ಟು ಡಿಫಿಕಲ್ಟಿ ಫೀಲ್ ಆಗಲ್ಲ. I hope you already learned in the previous class, means it is also easy lesson. And look at here how they are giving the marks allotment for this lesson means. And it carries the 6 mark. You will get from this lesson 1 mark. 1 mark question is 1 question. Directly they are asking you 5 mark question is 1 question. From this lesson you will get the 6 mark. See, ಜಾಸ್ತಿ ಕೇಳಲ್ಲ ಈ ಲೆಸನ್ ಅಲ್ಲಿ. ಕೇಳದೆ 1 ಮಾರ್ಕ್ ಹೇಳ್ತಾನೆ, ಅದ್ ಬಿಟ್ಟೆ ಡೈರೆಕ್ಟ್ ಆಗಿ 5 ಮಾರ್ಕ್. ಅಲ್ಲಿ ನಿಮ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅದು ನೀವು ಒಂದು ಮೆಥಡ್ ಇದೆ, ಆ ಮೆಥಡ್ ನೀವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಫಾರ್ ಆಲ್ ದಿಸ್ ಲೆಸನ್ ಅಲ್ಲಿ ನಮಗೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಈ ಲೆಸನ್ 6 ಮಾರ್ಕ್ ಕ್ಯಾರಿ ಮಾಡುತ್ತೆ. ದ ನೆಕ್ಸ್ಟ್ ಲೆಸನ್ ಇಸ್ ಲಾಸ್ಟ್ ಲೆಸನ್ ಇಸ್ ಪ್ರೊಬಾಬಿಲಿಟಿ. ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಲೆಸನ್. ಯಾಕೆ ಅಂದ್ರೆ ಇದು ಕೂಡ ನೀವು 10th ಅಲ್ಲಿ ಕಲ್ತಿರ್ತೀರಾ, ಜಸ್ಟ್ ಬೇಸಿಕ್ ಕಲ್ತಿರ್ತೀರಾ. ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಪಾರ್ಟ್. ಓಕೆನಾ? ಇದು ಕೂಡ ಏನಪ್ಪಾ ಅಂದ್ರೆ ಎಕ್ಸಾಮ್ ಆಫ್ಟರ್ ಫಿನಿಶಿಂಗ್ ಯುವರ್ PUC, if you want to attain the competitive exam means this is most of the questions arise from this lesson also. ಆಯ್ತಾ? ಈ ಲೆಸನ್ ಇಂದ ನಮಗೆ ತುಂಬಾ ಕ್ವಶನ್ ಬರುತ್ತೆ ಈ ಪ್ರೊಬಾಬಿಲಿಟಿ ಇಂದ. ಅದಕ್ಕೆ ಈ ಲೆಸನ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇದಕ್ಕೆ ಜಾಸ್ತಿ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿಲ್ಲ. ಏನಕ್ಕಂದ್ರೆ ಇದು ಸ್ವಲ್ಪ ಟ್ರಿಕ್ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ನೀವು ಹೈಯರ್ ಸ್ಟಡಿ ಮಾಡಿದ್ರೆ ಅಲ್ಲಿ ನಿಮ್ಗೆ ಕ್ವಶನ್ ಜಾಸ್ತಿ ಇದ್ರ ಲೆಸನ್ ಬಗ್ಗೆ ಜಾಸ್ತಿ ತಿಳ್ಕೊತೀರಾ. ಫಸ್ಟ್ ಇಯರ್ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಎಷ್ಟು ಪಾರ್ಟ್ ಅಂದ್ರೆ ಸ್ವಲ್ಪ ಒಂದೇ ಒಂದು ಕ್ವಶನ್ ಬರುತ್ತೆ ಈ ಲೆಸನ್ ಅಲ್ಲಿ. ಇಟ್ ಕ್ಯಾರೀಸ್ ಓನ್ಲಿ 3 ಮಾರ್ಕ್. ಬಟ್ ಇಲ್ಲಿ 3 ಮಾರ್ಕ್ ಇದೆ ಅಂತ ಹೇಳಿ ಇದು ಇಂಪಾರ್ಟೆಂಟ್ ಅಂತ ಅಲ್ಲ. ಎಸ್ಪೆಷಲಿ ದೀಸ್ 2 ಲೆಸನ್ಸ್ 6 ಮಾರ್ಕ್ ಕ್ಯಾರಿ ಮಾಡುತ್ತೆ ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಅಟೆಂಡ್ ಮಾಡಬೇಕು ಅಂದ್ರೆ ಇವೆರಡು ಲೆಸನ್ ತುಂಬಾ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಕೊಟ್ಟು ಕೇಳ್ಬೇಕು ಆಯ್ತಾ? ಸೊ ಫ್ರಮ್ ದಿಸ್ ಲೆಸನ್ ಯು ವಿಲ್ ಗೆಟ್ ಓನ್ಲಿ 3 ಮಾರ್ಕ್ 1 ಕ್ವಶನ್. ಓಕೆನಾ? Actually, it's when you are okay. See, probability carries the only 3 mark. Okay, students. I hope all of you understand the total. You have a 16 lesson. How they are going to plot the marks allotment. You understood? Okay. In the next class, we are going to see the introduction part of the. How we need to start the lesson wise, like size, relation, functions, and one more thing. Look at the very neatly for the marks allotment. You will get some idea to prepare for the exam. And if you feel the difficulty and to prepare all the lesson means you just skip ಮಾಡಿ. ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು, ಆ ಲೆಸನ್ ಮಾತ್ರ ನೀವು ಎಕ್ಸಾಮ್ ಪರ್ಪಸ್ ಆಗಿ ಓದಿದ್ರೆ ಸಾಕು. ಆಯ್ತಾ? ಅದಾದ್ಮೇಲೆ ಏನ್ ಹೇಳ್ಬೇಕಂತಂದ್ರೆ ನೀವು ಜಸ್ಟ್ ಏನ್ ಮಾಡಿ ಒಂದೆಲ್ಲ ಮಾರ್ಕ್ಸ್ ಅಲಾಟ್ಮೆಂಟ್ ನೋಡ್ಕೊಳ್ಳಿ. ಆಯ್ತಾ? ಓಕೆ, ನೆಕ್ಸ್ಟ್ class we'll see the introduction part of the sets. Thank you.